ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಮೊಟ್ಟ ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ, ಇದರೊಟ್ಟಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿದೆ. ಒಟ್ಟಾರೆ 12 ರಾಶಿಗಳಿವೆ. ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ತಿಳ್ಕೊಳ್ಳೋಣ. ಆ ಸಮಸ್ಯೆಗಳಿಗೆ ಪರಿಹಾರಗಳು ಯಾವ ರೀತಿಯಾಗಿರುತ್ತೆ. ಇದರೊಟ್ಟಿಗೆ ಇವತ್ತಿನ ದಿನ ವಿಶೇಷತೆಯಲ್ಲಿ ನವಗ್ರಹಗಳ ವಿಶೇಷತೆ ಕುರಿತಾಗಿ ಗುರುಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ನವಗ್ರಹಗಳ ಪ್ರದಕ್ಷಿಣೆ ಮಾಡ್ತೀವಿ. ನಮ್ಮಲ್ಲಿರುವಂತಹ ದೋಷಗಳು ನಿವಾರಣೆ ಆಗಬೇಕು ಅಂದರೆ ನವಗ್ರಹಗಳ ಪೂಜೆಯನ್ನು ಮಾಡ್ತೀವಿ, ನವಗ್ರಹಗಳ ಮೊರೆಯನ್ನು ಹೋಗ್ತೀವಿ. ಹಾಗಿದ್ರೆ ಯಾವ ಗ್ರಹಕ್ಕೆ ಯಾವ ರೀತಿಯಾದಂತಹ ದೋಷಗಳಿರುತ್ತೆ, ಆ ದೋಷಗಳಿಗೆ ಪರಿಹಾರ ಮಾರ್ಗಗಳನ್ನು ಹೇಗೆ ಅನುಸರಿಸಬೇಕಾಗತ್ತೆ, ಇದರ ಕುರಿತಾಗಿ ಇವತ್ತಿನ ಸಂಚಿಕೆಯಲ್ಲಿ ಗುರುಜಿಯವರು ಒಂದಷ್ಟು ಮಾಹಿತಿಯನ್ನು ನೀಡ್ತಾರೆ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಪ್ರಖ್ಯಾತ ಜ್ಯೋತಿಷಿಗಳೂ ಆಗಿರುವಂತಹ ಶ್ರೀ ಆಚಾರ್ಯ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ಗುರುಗಳೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸ್ಕೊಡಿ. ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳನ್ನು ನಾವು ಈ 5 ಅಂಗಗಳನ್ನು ನಾವು ಪಂಚಾಂಗ ಅಂತ ಹೇಳ್ತೀವಿ. ನೋಡಿ, ಯಾರೆಲ್ಲ ದಿನನಿತ್ಯವೂ ಕೂಡ ಈ ಪಂಚಾಂಗಗಳನ್ನು ಶ್ರವಣ ಮಾಡ್ತಾರೆ, ಹಾಗೆ ಪಠಣವನ್ನು ಮಾಡ್ತಾರೆ, ಅವರಿಗೆ ಅನೇಕ ಫಲಗಳು ಸಿಗುತ್ತೆ ಅಂತ. ನೋಡಿ, ಇವತ್ತು ಧನುರ್ಮಾಸದ ಶುಭ ಸೋಮವಾರ. ಶಿವನನ್ನು ಅವಶ್ಯಕವಾಗಿ ನಾವು ಈ ದಿನ ಪೂಜಾರಿಗಳನ್ನು ಮಾಡಿಕೊಂಡಾಗ ನಮಗೆ ಅನೇಕ ವರಗಳು ನಮಗೆ ಶೀಘ್ರ ಫಲ ಸಿಗುತ್ತೆ ಅಂತ. ಓಂ ವಾಮದೇವಾಗೆ ನಮೋ, ಜ್ಯೇಷ್ಠಾಗೆ ನಮಃ, ಶ್ರೇಷ್ಠಾಗೆ ನಮೋ, ರುದ್ರಾಗೆ ನಮಃ, ಕಾಲಾಗೆ ನಮಃ, ಕಲವಿಕರಣಾಗೆ ನಮೋ, ಬಲವಿಕರಣಾಗೆ ನಮೋ, ಬಲಾಗೆ ನಮೋ, ಬಲಪ್ರಮಥನಾಗೆ ನಮಃ, ಸರ್ವಭೂತ ನಮನಾಗೆ ನಮೋ, ಮನೋನ್ಮನಾಗೆ ನಮಃ ಅಂತ. ನೋಡಿ, ಶಿವನನ್ನು ಅವಶ್ಯಕವಾಗಿ ಈ ದಿನ ನಾವು ಪ್ರಾರ್ಥನೆಗಳನ್ನು ಮಾಡಿಕೊಂಡಾಗ ನಮಗೆ ಅನೇಕ ಫಲಗಳು ಸಿಗುತ್ತೆ ಅಂತ. ಹಾಗೆ ಇವತ್ತಿನ ಈ ಪಂಚಾಂಗಗಳನ್ನು ತಿಳ್ಕೊಳ್ಳುವಂಥದ್ದು. ಇವತ್ತು ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಗಿನ ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷದಲ್ಲಿ ನಾವಿರುವಂಥದ್ದು. ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷ ಅಷ್ಟಮಿ ತಿಥಿ ಸೋಮವಾರ ಬಂದಿರುವಂಥದ್ದು. ಉತ್ತರ ನಕ್ಷತ್ರ, ಸೌಭಾಗ್ಯಯೋಗ, ಕೌಲವ, ಕರ್ಣವನ್ನು ಕೂಡ ನಾವು ಈ ದಿನ ಪಂಚಾಂಗಗಳಲ್ಲಿ ನೋಡ್ಬೋದಾಗಿದೆ. ಇನ್ನು ಇವತ್ತಿನ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲಗಳನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೋಬೇಕಾಗುತ್ತೆ. ರಾಹುಕಾಲಗಳಲ್ಲಿ ಆಗಲಿ ಯಮಗಂಡ ಕಾಲಗಳಲ್ಲಿ ಆಗಲಿ ನಾವು ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ನಾವು ಮಾಡ್ಕೊಳ್ಳೋದಿಲ್ಲ, ಶುಭ ಪ್ರಯಾಣಗಳನ್ನು ಕೂಡ ನಾವು ಮಾಡ್ಕೊಳ್ಳೋದಿಲ್ಲ ಅಂತ. ಹಾಗಾಗಿ ಇವತ್ತಿನ ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲಗಳನ್ನು ಕೂಡ ತಿಳ್ಕೊಳ್ಳುವಂಥ ಸಮಯ. ಇವತ್ತು ರಾಹುಕಾಲ ಬೆಳಗ್ಗೆ 8 ಗಂಟೆ 3 ನಿಮಿಷದಿಂದ 9 ಗಂಟೆ 29 ನಿಮಿಷದವರೆಗೆ ರಾಹುಕಾಲವನ್ನು ನೋಡಬಹುದು. ಇನ್ನು ಯಮಗಂಡ ಕಾಲ 10 ಗಂಟೆ 54 ನಿಮಿಷದಿಂದ 12 ಗಂಟೆ 19 ನಿಮಿಷದವರೆಗೆ ನಾವು ಈ ದಿನ ಯಮಗಂಡ ಕಾಲವನ್ನು ಕೂಡ ತಿಳ್ಕೋಬೋದಾಗಿದೆ. ಇನ್ನು ಗುಳಿಕ ಕಾಲವನ್ನು ನೋಡಿದಾಗ 1 ಗಂಟೆ 44 ನಿಮಿಷದಿಂದ 3 ಗಂಟೆ 9 ನಿಮಿಷದವರೆಗೆ ನಾವು ಈ ದಿನ ಗುಳಿಕ ಕಾಲವನ್ನು ಕೂಡ ತಿಳ್ಕೋಬಹುದು. ಇನ್ನು ಬ್ರಾಹ್ಮಿ ಮುಹೂರ್ತ. ನೋಡಿ, ಬ್ರಾಹ್ಮಿ ಮುಹೂರ್ತವನ್ನು ದಿನನಿತ್ಯವೂ ಕೂಡ ನಾವು ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಮಕ್ಕಳಲ್ಲಿ ವಿದ್ಯಾಸಕ್ತಿ ಕುಂಠಿತವಾಗಿದ್ದರೆ, ಮಕ್ಕಳು ಓದ್ತಾ ಇಲ್ಲ ಅಂತಂದರೆ, ಆಸಕ್ತಿ ಕಡಿಮೆ ಆಗಿದ್ದರೆ, ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಕ್ಕಳನ್ನು ವಿದ್ಯಾಭ್ಯಾಸದಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಿ ಅನುಕೂಲ ಆಗುತ್ತೆ. ಅವರು ಓದಿದ್ದೆಲ್ಲ ತಲೆ ನಿಲ್ತಿದೆ. ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ, ಗುರುಗಳೇ ಈ ಎಕ್ಸಾಮ್ಸ್ಗೆಲ್ಲ ಓದ್ತಾ ಇರ್ತಾರೆ, ಎಷ್ಟು ಓದಿದ್ರು ಕೂಡ ನಾವು ಅದು ನೆನಪಲ್ಲಿ ಇರ್ತಾ ಇಲ್ಲ, ಮರ್ತೋಗ್ತಾ ಇದೆ ಅಂತ ಹೇಳೋರಿಗೆಲ್ಲರೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಅಭ್ಯಾಸಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಅದು ಓದಿದ್ದೆಲ್ಲ ನಮಗೆ ಶೀಘ್ರವಾಗಿ ತಲೆಯಲ್ಲಿ ಇರುತ್ತೆ ಅಂತಲೂ ಕೂಡ. ಯಾಕಂದರೆ ಆ ಒಂದು ಸಮಯದಲ್ಲಿ ನಮ್ಮ ಚಿತ್ತಶುದ್ಧಿ ಇರುತ್ತೆ, ಪ್ರಶಾಂತವಾಗಿರುತ್ತೆ, ಮನಸ್ಸು ಕೂಡ ನಮಗೆ ಪ್ರಶಾಂತವಾಗಿರುತ್ತೆ ಅಂತ. ಹಾಗಾಗಿ ಈ ಒಂದು ಬ್ರಾಹ್ಮಿ ಮುಹೂರ್ತ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಇವತ್ತು ಬ್ರಾಹ್ಮಿ ಮುಹೂರ್ತ 4 ಗಂಟೆ 57 ನಿಮಿಷದಿಂದ 5 ಗಂಟೆ 48 ನಿಮಿಷದವರೆಗೆ ಈ ದಿನ ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ಇವತ್ತಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ನೋಡಿದಾಗ ಸೂರ್ಯೋದಯ ಬೆಳಗ್ಗೆ 6 ಗಂಟೆ 38 ನಿಮಿಷದಿಂದ ಸೂರ್ಯಾಸ್ತಮ ಸಂಜೆ 5 ಗಂಟೆ 59 ನಿಮಿಷಕ್ಕೆ ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡಬಹುದು. ಇನ್ನು ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿ ಆಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಗುರುಗಳೇ ಇದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ,
ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಇವತ್ತು ಈ ದ್ವಾದಶ ರಾಶಿಗಳಲ್ಲಿರೋರಿಗೆ ಯಾರಿಗೆಲ್ಲ ಅನುಕೂಲಗಳಿದೆ ಮತ್ತು ಯಾರಿಗೆಲ್ಲ ಅನಾನುಕೂಲಗಳಿದೆ ತಿಳ್ಕೊಳ್ಳುವಂಥದ್ದು. ನೋಡಿ, ಪ್ರಥಮವಾಗಿ ಈ ದಿನ ಮೇಷರಾಶಿ. ನೋಡಿ, ಮೇಷರಾಶಿಯವರಿಗೆ ಇವತ್ತು ತೀರ್ಥಯಾತ್ರೆ ಮಾಡುವ ಯೋಗವಿದೆ ಅಂತಲೂ ಕೂಡ ನೋಡ್ಕೋಬೇಕಾಗುತ್ತೆ. ನೋಡಿ, ಯಾರೆಲ್ಲ ಮೇಷರಾಶಿಗಳು ಇರ್ತೀರಾ, ತುಂಬ ದಿವಸದಿಂದ ಅನ್ಕೊಂಡಿರ್ತೀರಾ, ನೋಡಿ ತೀರ್ಥಯಾತ್ರೆ ಅಂದರೆ ಏನು ಅಂತ ತಿಳ್ಕೊಬೇಕು. ಪ್ರಥಮವಾಗಿ ನೋಡಿ, ಯಾವುದೋ ಒಂದು ತೀರ್ಥಕ್ಷೇತ್ರಗಳಿಗೆ, ಒಂದು ಕುಲದೇವರಲ್ಲಿ ಹೋಗುವಂಥದ್ದು ಅಥವಾ ಒಂದು ವಿಶೇಷವಾಗಿರುವಂತಹ ಧಾರ್ಮಿಕ ಕ್ಷೇತ್ರಗಳಲ್ಲಿ, ದೇವಸ್ಥಾನಗಳಲ್ಲಿ ಹೋಗಿ ನಾವು ಆ ಭಗವಂತನಿಂದ ಅನುಗ್ರಹ ಪಡೆದುಕೊಳ್ಳುವಂಥದ್ದು. ತುಂಬ ದಿವಸ ಅನ್ಕೊಂಡಿರ್ತೀರಾ, ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು, ಕುಲದೇವರಲ್ಲಿ ಹೋಗಬೇಕು, ಅಥವಾ ಯಾವುದೊಂದು ನದಿ ತೀರಗಳಿಗೆ ಹೋಗಬೇಕು, ಅಥವಾ ನದಿ ಸ್ನಾನಗಳನ್ನು ಮಾಡಬೇಕು ಅಂದ್ಕೊಳ್ತಿರ್ತೀರಾ. ಮತ್ತು ಯಾವುದೋ ಒಂದು, ಈಗ ನೋಡಿ, ಯಾವುದೋ ಒಂದು ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಹೋಗಬೇಕಾದ್ರೂ ಕೂಡ ಇವತ್ತು ಮೇಷರಾಶಿಯವರಿಗೆ ಅನುಕೂಲ ಆಗುತ್ತೆ. ಇವತ್ತು ನೀವು ಏನೇ ಅದ್ರ ಬಗ್ಗೆ ಚಿಂತನೆಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ಅಂತ. ಇಂದು ಪ್ರತಿಯೊಂದು ಕಾರ್ಯವೂ ಕೂಡ ಯಶಸ್ವಿಯಾಗಿ ಪೂರ್ಣಗೊಳ್ಳದಿದೆ ಅಂತಲೂ ಕೂಡ ಹೇಳ್ಬೋದು. ನೋಡಿ, ಮೇಷರಾಶಿಗೆ ಒಳ್ಳೆಯ ದಿನ ಅಂತಲೂ ಕೂಡ ಹೇಳ್ಬೋದು. ಮಾಡತಕ್ಕಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಯಶಸ್ವಿಯಾಗುತ್ತೆ, ಪೂರ್ಣಗೊಳ್ಳುತ್ತೆ ಅಂತ. ಅಂದರೆ ಸಾಮಾನ್ಯವಾಗಿ ಇಷ್ಟು ದಿನ ಯಾವುದೊಂದು ಕೆಲಸಗಳು ಮಾಡ್ತಾ ಇರ್ತಾರೆ, ಅದು ಪೂರ್ಣ ಆಗ್ತಾ ಇರಲ್ಲ, ಅರ್ಧಂಬರ್ಧಕ್ಕೆ ಕೆಲಸ ಕಾರ್ಯಗಳು ನಿಂತೋಗ್ಬಿಡ್ತಾ ಇತ್ತು. ಆದರೆ ಇವತ್ತು ನೋಡಿ, ಒಳ್ಳೆಯ ದಿನ, ಸೋಮವಾರ ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡಿ ಇವಾಗ ಧನುರ್ಮಾಸದ ಶುಭ ದಿನಗಳು ಇವಾಗ ಅನುಕೂಲ ಆಗುತ್ತೆ ಅಂತಲೂ ಕೂಡ ಮೇಷರಾಶಿಯವ್ರಿಗೆ ಹೇಳ್ಬೋದು. ಇನ್ನು ವ್ಯಾಪಾರಸ್ಥರಿಗೆ ಬಾಕಿ ಇರುವ ಹಣವು ಕೂಡ ದೊರಕುವಂಥದ್ದು ಕೂಡ ನೋಡ್ಬೋದು ಮೇಷರಾಶಿ. ಅಂದರೆ ಇವಾಗ ಏನಾಗುತ್ತೆ, ಯಾವುದೋ ಒಂದು ಬಾಕಿ ಇರುತ್ತೆ, ವ್ಯಾಪಾರಸ್ಥರು ಸಾಮಾನ್ಯವಾಗಿ ನಾವು ಮುಂಚಿತವಾಗಿ ನಾವು ಕೆಲವೊಂದು ಈ ಒಂದು ವ್ಯಾಪಾರಗಳಲ್ಲಿ ಕೊಡೋ ಒಂದು ದ್ರವ್ಯಗಳನ್ನು ಆಗಲಿ, ವಸ್ತುಗಳನ್ನು ಕೊಡಬೇಕಾಗುತ್ತೆ, ಅವೆಲ್ಲ ಬಾಕಿ ಮಾಡಿ ಹೋಗ್ಬಿಟ್ಟಿರ್ತಾರೆ. ಇವೆಲ್ಲವೂ ಕೂಡ ಮತ್ತೆ ನಿಮಗೆ ಹಣ ಮರುಪಾವತಿ ಆಗುವಂತಹ ಲಕ್ಷಣಗಳು ಕೂಡ, ಬಾಕಿ ಇರೋ ಹಣ ಕೂಡ ಬರುವಂಥದ್ದು ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿ, ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಹಿರಿಯರ ಸಲಹೆಯನ್ನು ಪಡೆದುಕೊಳ್ಳುವುದು ಉತ್ತಮ ಅಂತ ಹೇಳ್ತಾ ಇದ್ದೆ. ವೃಷಭ ರಾಶಿಯವರಿಗೆ ನೋಡಿ, ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಯಾವಾಗ ನಾವು ಹಿರಿಯರ ಸಲಹೆ ಸಹಕಾರಗಳನ್ನು ತೆಗೆದುಕೊಳ್ತೀವಿ, ಅದು ಅನುಕೂಲ ಆಗುತ್ತೆ ಅಂತ. ಯಾಕಂದರೆ ಹಿರಿಯರೆಲ್ಲವೂ ಕೂಡ ಅನುಭವಸ್ಥರು ಅಂತ ಹೇಳ್ತಾರೆ, ಅನುಭವಿಸಿರ್ತಾರೆ, ನಮ್ಮ ಒಂದು ವಯಸ್ಸನ್ನು ದಾಟಿ ಹೋಗಿರ್ತಾರೆ. ಅವರಿಂದ ನಮಗೆ ಅನುಕೂಲದ ಮಾತುಗಳನ್ನು ಕೇಳಿದಾಗಲೂ ಕೂಡ ನಮಗೆ ಅನುಕೂಲ ಆಗುತ್ತೆ. ವೃಷಭ ರಾಶಿಯವರು ಹಿರಿಯರ ಕಡೆ ಗಮನ ಕೊಡಬೇಕು, ಅವರ ಮಾರ್ಗದರ್ಶನ ಪಡೆದುಕೊಳ್ಳಿ, ಮಾಡುವಂಥ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ. ಇನ್ನು ಮಕ್ಕಳಿಗೆ ವಿದ್ಯೆಯಲ್ಲಿ ಹಿನ್ನಡೆ ಆಗುವಂಥದ್ದು ಕೂಡ ನೋಡ್ಕೋಬೇಕಾಗುತ್ತೆ. ಮಕ್ಕಳಲ್ಲಿ ವಿದ್ಯಾಭ್ಯಾಸ ಕುಂಠಿತ ಆಗುತ್ತೆ, ಹಿನ್ನಡೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ವೃಷಭ ರಾಶಿಯವರಿಗೆ. ಇನ್ನು ಆರೋಗ್ಯದಲ್ಲಿ ಏರುಪೇರಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅಂತ ಹೇಳುವಂಥದ್ದು. ನೋಡಿ, ವೃಷಭ ರಾಶಿಯವರು ಮಕ್ಕಳ ಬಗ್ಗೆನೂ ಕೂಡ ಕಾಳಜಿ ವಹಿಸಬೇಕು. ಅಂದರೆ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಕುಂಠಿತ ಆಗುತ್ತೆ ಅಂತಲೂ ಕೂಡ ಗೋಚರ ಫಲದಲ್ಲಿರುವಂಥದ್ದು. ಹಾಗೆ ಆರೋಗ್ಯದ ಕಡೆ ಕೂಡ ಗಮನ ಕೊಡಬೇಕಾಗುತ್ತೆ. ಆರೋಗ್ಯದಲ್ಲಿ ಏರುಪೇರು ಇರುವಂಥದ್ದು ಅಥವಾ ಆರೋಗ್ಯದಲ್ಲಿ ತೊಂದರೆಗಳಾಗುವಂಥದ್ದು ಕೂಡ ಇವತ್ತು ಗೋಚರ ಫಲದಲ್ಲಿ ಇರುವುದರಿಂದ ಆರೋಗ್ಯದ ಕಡೆ ಅಗತ್ಯವಾಗಿ ಅವಶ್ಯಕವಾಗಿ ಗಮನವನ್ನು ಕೊಡಬೇಕಾಗುತ್ತೆ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿ, ಮಿತ್ರರ ಭೇಟಿಯಿಂದ ಆರ್ಥಿಕ ಲಾಭ ದೊರೆಯಲಿದೆ ಅಂತ. ನೋಡಿ, ಯಾರೆಲ್ಲ ಮಿಥುನ ರಾಶಿಗಳಿರ್ತೀರಾ, ನೀವು ನಿಮ್ಮ ಸಹಕಾರ ಅಂದರೆ ಸಹೋದ್ಯೋಗಿಗಳಾಗ್ಬೋದು, ನಿಮ್ಮ ಮಿತ್ರರಾಗ್ಬೋದು, ಸ್ನೇಹಿತರಿಂದ ನಿಮಗೆ ಆರ್ಥಿಕವಾಗಿ ಹಣದ ವಿಚಾರವಾಗಿ ಅನುಕೂಲ ಆಗುತ್ತೆ ಅಂತಲೂ ಕೂಡ ನೋಡ್ಬೋದು. ಇನ್ನು ಧಾರ್ಮಿಕ ಮತ್ತು ಮಂಗಳ ಕಾರ್ಯಗಳಲ್ಲಿ ಭೇಟಿ ನೀಡ್ತೀರಂತಲೂ ಕೂಡ ಇವತ್ತು ಇರುವಂಥದ್ದು. ಮಿಥುನ ರಾಶಿಯವರಿಗೆ ಯಾವುದೊಂದು ಪೂಜೆ ಪುನಸ್ಕಾರಗಳಿಗೋ ಅಥವಾ ಧಾರ್ಮಿಕವಾಗಿರುವಂತಹ ಪೂಜೆ ಪುನಸ್ಕಾರಗಳಿಗೋ, ಸಭೆ ಸಮಾರಂಭಗಳಿಗೋ ನೀವು ಇವತ್ತು ಭೇಟಿ ಮಾಡುವಂತಹ ಲಕ್ಷಣಗಳು ಕೂಡ ಗೋಚಾರ ಫಲದಲ್ಲಿ ಇರುವಂಥದ್ದು ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿ, ಇಂದು ಆರೋಗ್ಯ ಕೊಂಚ ಏರುಪೇರಾಗಲಿದೆ ಅಂತಲೂ ಕೂಡ ನೋಡ್ಕೋಬೇಕಾಗುತ್ತೆ. ಕಟಕ ರಾಶಿಯವರು ಆರೋಗ್ಯದಲ್ಲಿ ಇವತ್ತು ಏರುಪೇರಾಗುವಂಥದ್ದು, ಅಂದರೆ ಆರೋಗ್ಯದ ಕಡೆ ಗಮನವಿರಬೇಕು. ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಬಂದರೂ ಕೂಡ ಅದಕ್ಕೆ ತಕ್ಕ ಪರಿಹಾರಗಳನ್ನು ಅವಶ್ಯಕವಾಗಿ ಮಾಡ್ಕೋಬೇಕು ಕಟಕ ರಾಶಿಯವರು. ಹಾಗೆ ಸಭೆ ಸಮಾರಂಭಗಳಿಗೆ ಭೇಟಿ ನೀಡುವಂಥದ್ದು ಕೂಡ ಇವತ್ತು ಪ್ರಯಾಣದಲ್ಲಿ ಎಚ್ಚರಿಕೆ ಇರಬೇಕಾಗುತ್ತೆ ಕಟಕ ರಾಶಿಯವರು. ಯಾವುದೋ ಒಂದು ಸಭೆ ಸಮಾರಂಭಗಳಿಗೆ ಹೋಗುವಂತಹ ನಿರೀಕ್ಷೆ ಇದೆ, ಆದರೂ ಕೂಡ ಪ್ರಯಾಣದಲ್ಲಿ ಎಚ್ಚರಿಕೆ ಇರಬೇಕು. ದೂರದ ಪ್ರಯಾಣ ಇದ್ದರೆ ಎಚ್ಚರಿಕೆಯಿಂದ ನೀವು ವಾಹನ ಚಲಾವಣೆ ಮಾಡೋದು ಅಥವಾ ಪ್ರಯಾಣ ಮಾಡೋದೇ ಆಗಲಿ ಎಚ್ಚರಿಕೆಯಿಂದ ಇರಬೇಕು. ಅನಾನುಕೂಲ ಅಂತ ತೋರಿಸ್ತಾ ಇದೆ. ಹಾಗಾಗಿ ವಾಹನದ ವಿಚಾರವಾಗಿ, ಪ್ರಯಾಣದ ವಿಚಾರವಾಗಿ ನೀವು ಅಗತ್ಯವಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇವತ್ತು ಕಟಕ ರಾಶಿಯವರು. ಇನ್ನು ಸಿಂಹರಾಶಿ, ಕೆಲವು ವಿಚಾರಗಳಲ್ಲಿ ಸಹೋದರರ ಸಹಕಾರ ಸಿಗುವುದು ಅಂತ ಹೇಳ್ತಾ ಇದೆ ಸಿಂಹರಾಶಿಯವರಿಗೆ. ಯಾವುದೋ ಒಂದು ಕೆಲವು ವಿಚಾರಗಳು ಅಂತ, ಅದರಲ್ಲಿ ಈ ಸಹೋದರರ ಸಹಕಾರ ಅಂತ, ಅಣ್ಣ ತಮ್ಮಂದಿರಾಗಲಿ ಅಥವಾ ಸಹೋದರಿಯರನ್ನು ಕೂಡ ನೋಡ್ಕೋಬೋದು. ಇವತ್ತು ಅಕ್ಕ ತಂಗಿಯರಿಂದನೂ ಕೂಡ ನಿಮಗೆ ಯಾವುದೋ ಒಂದು ವಿಧವಾಗಿ ನಿಮಗೆ ಅನುಕೂಲ ಆಗುತ್ತೆ, ಸಹಕಾರ ಸಿಗುತ್ತೆ, ಸಹಾಯವನ್ನು ಮಾಡ್ತಾರೆ ಅಂತಲೂ ಕೂಡ ನೀವು ನಿರೀಕ್ಷೆ ಮಾಡ್ಬೋದು. ಇನ್ನು ಅನಗತ್ಯವಾದ ಸಂದೇಹ ನಿಮ್ಮ ಕಾರ್ಯಹಾನಿಗೆ ಕಾರಣವಾಗುವುದು. ನೋಡಿ, ಯಾರೆಲ್ಲ ಸಿಂಹ ರಾಶಿಗಳಿರ್ತೀರಾ, ಅನಗತ್ಯವಾಗಿ ಯಾರ ಮೇಲೂ ಕೂಡ ಸಂದೇಹ ಪಡಬಾರ್ದು. ಯಾಕಂದರೆ ಯಾವುದೇ ಒಂದು ಕೆಲಸ ಕಾರ್ಯಗಳಾಗಬೇಕಾದ್ರೆ ಆ ಕೆಲಸ ಕಾರ್ಯಗಳ ಬಗ್ಗೆ ನಾವು ಮಗ್ನರಾಗಿರಬೇಕು, ಅದರ ಕಡೆ ಗಮನವನ್ನು ಕೊಡಬೇಕು. ವಿನಾಕಾರಣ ಸಂದೇಹವನ್ನು ಪಟ್ಟು ಕೆಲಸ ಕಾರ್ಯಗಳಲ್ಲಿ ಹಾನಿಯಾಗುತ್ತೆ ಅಂತ ಹೇಳ್ತಾ ಇದೆ. ಯಾವುದೇ ಕಾರ್ಯಗಳು ಕೂಡ ನಿಮಗೆ ಮುನ್ನಡೆಸಲಿಕ್ಕೆ ಆಗಲ್ಲ ಸಿಂಹರಾಶಿಯವರಿಗೆ ಅಂತ ಹೇಳುವಂಥದ್ದು. ಇನ್ನು
ಕನ್ಯಾ ರಾಶಿ, ಮಿತ್ರರಿಂದ ಸಹಾಯ ದೊರಕುವಂಥದ್ದು. ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತೀರಾ, ಸ್ನೇಹಿತರಿಂದಾಗಲಿ ಮಿತ್ರರಿಂದಾಗಲಿ ನಿಮಗೆ ಅನುಕೂಲ ಆಗುತ್ತೆ, ಸಹಾಯ ಸಿಗುವಂಥದ್ದು ಕೂಡ ನೀವು ಈ ದಿನ ನಿರೀಕ್ಷೆ ಮಾಡ್ಬೋದು. ತುಂಬ ದಿವಸದಿಂದ ಹೇಳ್ತೀರ ನಮ್ಗೆ ಯಾರೂ ನಮಗೆ ಹೆಲ್ಪ್ ಮಾಡ್ತಾ ಇಲ್ಲ, ನಮಗೆ ಸಹಕಾರ ಮಾಡ್ತಾ ಇಲ್ಲ, ಸ್ನೇಹಿತರು ಕೂಡ ನಮ್ಮನ್ನು ಬಿಟ್ಟೋಗ್ಬಿಟ್ಟಿದ್ದಾರೆ ಅಂತ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ. ಅವ್ರಿಗೂ ಕೂಡ ಇವತ್ತು ಅನುಕೂಲ ಆಗುತ್ತೆ. ಸ್ನೇಹಿತರಿಂದ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುವಂಥದ್ದು. ಕನ್ಯಾ ರಾಶಿಯವರಿಗೆ ಇನ್ನು ವ್ಯಾಪಾರದಲ್ಲಿ ಧನಲಾಭ ಆಗುವಂಥದ್ದು. ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತಾರೆ ಈ ದಿನ ಧನಲಾಭ ಆಗುತ್ತೆ. ವ್ಯಾಪಾರದಲ್ಲಿ ಏನು ಚಿಕ್ಕ ಪುಟ್ಟ ವ್ಯಾಪಾರಗಳು ಮಾಡ್ಕೊಳ್ಳೋದಾಗಲಿ ಅಥವಾ ನಿಮ್ಮ ಉದ್ಯೋಗದಲ್ಲೇ ಆಗಲಿ ಹಣದ ವಿಚಾರವಾಗಿ ಅನುಕೂಲ ಆಗುತ್ತೆ, ಧನಲಾಭ ಆಗುವಂಥದ್ದು ಕೂಡ ನೋಡಬಹುದು. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಕೂಡ ಹೆಚ್ಚು ಸಮಸ್ಯೆ ಅಂತ ಹೇಳ್ತಾ ಇದೆ ಕನ್ಯಾ ರಾಶಿಯವರು. ಯಾರೆಲ್ಲ ರಾಜಕೀಯದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತಿರ್ತೀರಾ, ರಾಜಕೀಯವಾಗಿ ಮುನ್ನಡೆಬೇಕು ಅಂದ್ಕೊಂಡಿರ್ತೀರಾ, ನಿಮಗೆ ನೋಡಿ ವಿಶೇಷವಾಗಿ ಸಮಾಜದಲ್ಲಿ ಇವತ್ತು ಏರುಪೇರು ಉಂಟಾಗುವಂಥದ್ದು, ಸಮಸ್ಯೆ ತುಂಬ ಎದುರಿಗೆ ಕಾಣುವಂಥದ್ದು ಕೂಡ ಇವತ್ತು ಗೋಚರ ಫಲದಲ್ಲಿ ಇರುವುದರಿಂದ ನೀವು ಕನ್ಯಾ ರಾಶಿಯವರು ಈ ದಿನ ಮಾಡುವಂತಹ ಕೆಲಸ ಕಾರ್ಯದ ಸಮಸ್ಯೆಗಳು ಹೆಚ್ಚಾಗುತ್ತೆ ಅಂತ ಇದೆ. ಹಿಂದೆ ಮುಂದೆ ಯೋಚನೆಗಳನ್ನು ಮಾಡಿ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕಾಗುತ್ತೆ ರಾಜಕೀಯ ಕ್ಷೇತ್ರದಲ್ಲಿ ಕನ್ಯಾ ರಾಶಿಯವರು. ಇನ್ನು ತುಲಾ ರಾಶಿ, ಈ ದಿನ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭದಾಯಕವಾಗಲಿದೆ. ಯಾರೆಲ್ಲ ತುಲಾರಾಶಿಗಳು ವ್ಯಾಪಾರಸ್ಥರಿರ್ತೀರ, ವ್ಯಾಪಾರಗಳಲ್ಲಿ ಅನುಕೂಲ ಆಗುತ್ತೆ, ಹೆಚ್ಚಿನ ಲಾಭವನ್ನು ಕೂಡ ಈ ದಿನ ನೀವು ಪಡಿಬೋದು ಅಂತ. ಅಂದರೆ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡ್ತಾ ಇದ್ರು ಕೂಡ ದೊಡ್ಡ ದೊಡ್ಡ ವಿಚಾರದಲ್ಲಿ ವ್ಯಾಪಾರಸ್ಥರಿಗೂ ಕೂಡ ಇವತ್ತು ಲಾಭದಾಯಕವಾಗುತ್ತೆ. ತುಲಾರಾಶಿಯವರಿಗೆ ಅನುಕೂಲ ಆಗುತ್ತೆ, ವ್ಯಾಪಾರ ಅಭಿವೃದ್ಧಿ ಆಗುವಂಥದ್ದು ಕೂಡ ನೋಡ್ಬೋದು. ಇನ್ನು ಅನಿರೀಕ್ಷಿತವಾಗಿ ಹಣಕಾಸು ಪಡೆದುಕೊಳ್ಳುವ ಅವಕಾಶಗಳು ಕೂಡ ಇರುವಂಥದ್ದು. ತುಲಾರಾಶಿಯವರಿಗೆ ತುಂಬ ಒಳ್ಳೆಯ ದಿನ ಅಂತ ಹೇಳ್ಬೋದು. ನೀವು ನಿರೀಕ್ಷಣೆ ಮಾಡಿರಲ್ಲ, ಆ ವಿಧವಾಗಿ ನಿಮಗೆ ನಿರೀಕ್ಷಿತವಾಗಿ ಹಣ ಬರುವಂತಹ, ಹಣದ ವಿಚಾರವಾಗಿ ಅನುಕೂಲಗಳಾಗುವಂತಹ ಲಕ್ಷಣಗಳು ಕೂಡ ಈ ದಿನ ನಿಮಗೆ ಗೋಚಾರ ಫಲದಲ್ಲಿ ಇರುವಂಥದ್ದು ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿ, ನಿಮ್ಮ ಮನಸ್ಸಿಗೆ ಸಂತೋಷ ಎನಿಸುವ ಕಾರ್ಯ ಪೂರ್ಣಗೊಳ್ಳುವುದು. ಯಾರೆಲ್ಲ ವೃಶ್ಚಿಕ ರಾಶಿಗಳಿರ್ತೀರಾ, ಮನಸ್ಸಿಗೆ ಇಷ್ಟವಾಗಿರುವಂಥ ಕೆಲಸ ಅಂತ ಹೇಳ್ಬೋದು, ನಿಮ್ಮ ಕನಸು ಅಂತ ಹೇಳ್ಬೋದು, ನಿಮಗೆ ಸಂತೋಷ ಆಗಿರುವಂತಹ ಕೆಲಸ ಕಾರ್ಯ ಪೂರ್ಣಗೊಳ್ಳುವುದು ಅಂತ. ಯಾವುದೋ ಒಂದು ತುಂಬ ದಿವಸದಿಂದ ಕನಸು ಕಟ್ಕೊಂಡ್ಬಿಟ್ಟಿರ್ತೀರ, ತುಂಬ ಇಷ್ಟಪಟ್ಟಿರ್ತೀರ, ಈ ಕೆಲಸ ಕಾರ್ಯ ಆಗಬೇಕು ಅಂದ್ಕೊಳ್ತಾ ಇರ್ತೀರ, ಇಷ್ಟು ದಿನ ಆಗಿರಲ್ಲ, ಆದರೆ ಇವತ್ತು ಆಗುವಂತಹ ಲಕ್ಷಣಗಳು ಕೂಡ ಗೋಚಾರ ಫಲದಲ್ಲಿ ಇರುವಂಥದ್ದು. ನೀವು ಎಲ್ಲ ವಿಷಯಗಳನ್ನು ಬಹಿರಂಗಪಡಿಸುವುದರಿಂದ ಸಮಸ್ಯೆ ಸಿಲುಕೊಳ್ತೀರಾ ಅಂತಲೂ ಕೂಡ ನೋಡ್ಕೋಬೇಕಾಗುತ್ತೆ ವೃಶ್ಚಿಕ ರಾಶಿಯವರು. ನೋಡಿ, ಯಾವುದೋ ಒಂದು ಸಂತೋಷ ಆಗಿದೆ ಅಂತೇಳಿ ನೀವು ಎಲ್ಲರ ಮುಂದೆ ಆ ಒಂದು ಯಾವುದೋ ವಿಚಾರಗಳಲ್ಲೇ ನಾವು ಬಹಿರಂಗಪಡಿಸಿದ್ರೆ, ಎಲ್ಲರ ಮುಂದೆ ಹೇಳ್ಕೊಂಡ್ರೆ ಕೆಲವೊಂದು ವಿಚಾರದಲ್ಲಿ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಯಾಕಂದರೆ ಜೊತೆಲಿರುವವರೇ ನಮಗೆ ಅನಾನುಕೂಲ ಮಾಡ್ತಾರೆ ಅಂತ, ಹಿತಶತ್ರುಗಳು ಅಂತ ಹೇಳ್ತೀವಿ, ಅವರಿಂದ ಸಮಸ್ಯೆ ಎದುರಾಗುತ್ತೆ. ಕೆಲವರು ನೋಡಿ ಜೊತೆಲೇ ಇರ್ತಾರೆ, ನಮ್ಮನ್ನು ಹೇಳಿಕೆಯನ್ನು ಸಹಿಸ್ತಾ ಇರಲ್ಲ, ಇಂಥವರಿಂದ ಅವಶ್ಯಕವಾಗಿ ನೀವು ದೂರ ಇರಬೇಕಾಗುತ್ತೆ, ಅವರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಇವರಿಂದ ಅನಾನುಕೂಲ ಆಗುವಂತಹ ಲಕ್ಷಣಗಳು ಕೂಡ ಈ ದಿನ ಗೋಚಾರ ಫಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಇರುವಂಥದ್ದು. ಇನ್ನು ಧನಸ್ಸು ರಾಶಿ, ಸ್ವಂತ ವ್ಯಾಪಾರದಲ್ಲಿ ಅಭಿವೃದ್ಧಿ ಅಂತ ನೋಡಿ. ಯಾರೆಲ್ಲ ಧನಸ್ಸು ರಾಶಿಯವರು ಸ್ವಂತವಾಗಿ ವ್ಯಾಪಾರಗಳನ್ನು ಮಾಡ್ಕೊಳ್ತಿರ್ತೀರ, ಅದರ ಅಭಿವೃದ್ಧಿಯನ್ನು ಪಡಿತೀರಾ, ಧನಾಗಮನದ ನಿರೀಕ್ಷೆ ಕೂಡ ಮಾಡಬಹುದು. ಇನ್ನು ಹೊಸ ಜವಾಬ್ದಾರಿಗಳು ದೊರೆಯುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಧನಸ್ಸು ರಾಶಿಯವರಿಗೆ. ಹೊಸದಾಗಿ ಜವಾಬ್ದಾರಿಗಳು ನಿಮ್ಮ ಹೆಗಲೇರುವಂತಹ ಲಕ್ಷಣಗಳು ಕೂಡ ಗೋಚಾರದಲ್ಲಿ ಇರುವಂಥದ್ದು. ಇನ್ನು ವಿನಾಕಾರಣ ಖರ್ಚುಗಳು ಕೂಡ ಎದುರಾಗುವಂಥದ್ದು ಕೂಡ ನೋಡ್ಕೋಬೇಕಾಗುತ್ತೆ. ಧನಸ್ಸು ರಾಶಿಯವರು ವಿನಾಕಾರಣ ಸುಮ್ಮನೆ ನೀವು ಈ ಹಣದ ವಿಚಾರವಾಗಿ ಖರ್ಚುಗಳನ್ನು ಮಾಡ್ತಾ ಇದ್ದರೆ ಅದು ಮುಂದೆ ನಿಮಗೆ ಅನಾನುಕೂಲ ಆಗುತ್ತೆ. ಹಾಗಾಗಿ ಹಣದ ವಿಚಾರವಾಗಿ ಎಚ್ಚರಿಕೆಯಿಂದ ಇರಿ, ವಿನಾಕಾರಣ ಹಣವನ್ನು ಖರ್ಚು ಮಾಡಬಾರ್ದು ಅಂತ ಕೂಡ ಈ ದಿನ ನೋಡ್ಕೋಬೇಕು. ಇನ್ನು ಮಕರ ರಾಶಿ, ಆಸ್ತಿ ವಿಷಯದಲ್ಲಿ ಎಚ್ಚರಿಕೆ ವಹಿಸುವುದು ಸೂಕ್ತ ಅಂತ. ಯಾರೆಲ್ಲ ಮಕರ ರಾಶಿ ಇರ್ತೀರ, ಆಸ್ತಿ ವಿಚಾರದಲ್ಲಿ ಬಹು ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕು. ನಿಮ್ಮ ಹಣಕಾಸು ಒಪ್ಪಂದಗಳ ವಿಚಾರದಲ್ಲಿ ಕೂಡ ಜಾಗ್ರತೆಯಿಂದ ಇರಬೇಕಾಗುತ್ತೆ ಮಕರ ರಾಶಿಯವರು. ಯಾವುದೇ ರೀತಿ ಆಸ್ತಿ ವಿಚಾರದಲ್ಲಾಗಲಿ ಅಥವಾ ಹಣದ ವಿಚಾರದವಾಗಿ ಏನೋ ಒಂದು ಒಪ್ಪಂದ ಕರಾರು ಪತ್ರಗಳನ್ನು ಮಾಡ್ಕೊಳ್ತಿದ್ರು ಕೂಡ ಜಾಗ್ರತೆಯಿಂದ ಮಾಡ್ಕೋಬೇಕಾಗುತ್ತೆ ಈ ದಿನ ಮಕರ ರಾಶಿಯವರು. ಇನ್ನು ಕುಂಭರಾಶಿ, ವ್ಯಾಪಾರ ಸ್ಥಳದಲ್ಲಿ ಏನಾದರೂ ಕಳೆದುಕೊಳ್ಳುವ ಸಂಭವವಿದೆ ಅಂತ ನೋಡಿ. ಕುಂಭರಾಶಿಯವರು ವ್ಯಾಪಾರ ಉದ್ಯೋಗ ಸ್ಥಳಗಳಲ್ಲಿ ನಿಮ್ಮಲ್ಲಿರುವ ವಸ್ತು ಏನೋ ಒಂದು ಕಳೆದುಕೊಳ್ಳುವಂತಹ ಸಂಭವ ಇರುವುದರಿಂದ ಎಚ್ಚರಿಕೆ ಅಗತ್ಯವಾಗಿರಬೇಕಾಗುತ್ತೆ. ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ವಿರಸ ತೋರುವ ಸಾಧ್ಯತೆ ಕೂಡ ಇರುವಂಥದ್ದು. ಕುಟುಂಬದಲ್ಲಿ ಸ್ವಲ್ಪ ಜಗಳಗಳು ಅಥವಾ ಏನೋ ಮನಸ್ತಾಪ ಆಗುವಂತಹ ಲಕ್ಷಣಗಳು ಕೂಡ ಇವತ್ತು ಇರುವಂಥದ್ದು ಕುಂಭರಾಶಿಯವರಿಗೆ. ಇನ್ನು ಪ್ರತಿಭೆಗೆ ತಕ್ಕ ಪ್ರತಿಫಲವನ್ನು ಕೂಡ ಇದನ್ನು ನೀವು ನಿರೀಕ್ಷೆ ಮಾಡಬಹುದಾಗಿದೆ ಕುಂಭರಾಶಿಯವರು. ಕಡೆಯ ರಾಶಿ ಮೀನರಾಶಿ, ದೂರದ ಗೆಳೆಯರನ್ನು ನಿರೀಕ್ಷಿತವಾಗಿ ಸಂಧಿಸುವಿರಿ ಅಂತ ನೋಡಿ. ಮೀನರಾಶಿಯವ್ರಿಗೆ ಏನು ಹೇಳ್ತಾ ಇದೆ, ದೂರದ ಗೆಳೆಯರನ್ನು ನೀವು ಇವತ್ತು ಭೇಟಿ ಮಾಡುವಂತಹ ಲಕ್ಷಣಗಳು ಕೂಡ ಇರುವಂಥದ್ದು. ಇನ್ನು ಧರ್ಮ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡುವಂಥದ್ದು ನೋಡಿ. ಏನೋ ಒಂದು ವಿಚಾರವಾಗಿ ವಿಶೇಷವಾಗಿ ಅನುಕೂಲದ ರೀತಿಯಾಗಿ ಬಡವರಿಗೂ ಅಥವಾ ಯಾರು ಅವಶ್ಯಕತೆ ಇರುವವರಿಗೆ ನೀವು ಹಣವನ್ನು ಖರ್ಚು ಮಾಡುವಂತಹ ಲಕ್ಷಣಗಳು ಕೂಡ ಈ ದಿನ ಗೋಚಾರ ಫಲದಲ್ಲಿರುವಂಥದ್ದು. ಇನ್ನು ಆರೋಗ್ಯದ ಕಡೆ ಗಮನ ಹರಿಸುವುದು ಕೂಡ ಮೀನರಾಶಿಯವರಿಗೆ ಅನುಕೂಲ ಆಗುತ್ತೆ. ಆರೋಗ್ಯದಲ್ಲಿ ಏನಾದರೂ ಏರುಪೇರು ಉಂಟಾಗಿದ್ರೂ ಕೂಡ ಆರೋಗ್ಯದ ವಿಚಾರವಾಗಿ ಗಮನವನ್ನು ಹರಿಸಿ ಅನುಕೂಲ ಆಗುತ್ತೆ ಮೀನರಾಶಿಯವರು. ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ ಅಂತ ತಿಳ್ಕೊಂಡಿದ್ದಾಯಿತು. ಇನ್ನು ಇವತ್ತಿನ ದಿನವಿಶೇಷತೆಯಲ್ಲಿ ಒಂದು ಹೊಸ ವಿಚಾರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡುತ್ತಾರೆ, ಅದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.
ವಿರಾಮದ ಬಳಿಕ ಬೃಹತ್ ಜಾತಕಂ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡುತ್ತಾ ಇದ್ದಾರೆ. ಗುರುಗಳನ್ನು ನೀವು ನೇರವಾಗಿ ಬಂದು ಭೇಟಿ ಆಗಬೇಕು, ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು, ಜಾತಕವನ್ನು ಬರೆಸಬೇಕು, ಜಾತಕದ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ಗುರೂಜಿಯವರ ಕಚೇರಿಗೆ ಬಂದು ಭೇಟಿಯಾಗಲಿಕ್ಕೆ ಅವಕಾಶವಿದೆ. ಗುರೂಜಿಯವರ ಕಚೇರಿ ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ಇದೆ. ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗುವಂಥ ಸಮಯ. ಪ್ರತಿ ಸಂಚಿಕೆಯಂತೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಒಂದು ಹೊಸ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡುತ್ತಾ ಇದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ನವಗ್ರಹಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ನವಗ್ರಹಗಳ ದೋಷ ಅಂದರೆ ಯಾವ ರೀತಿಯಾಗಿರುತ್ತೆ, ಆ ದೋಷಗಳಿಗೆ ಪರಿಹಾರಗಳು ಯಾವ ರೀತಿಯಾಗಿರುತ್ತೆ, ಯಾವ ಗ್ರಹಕ್ಕೆ ಯಾವ ರೀತಿಯಾದಂಥ ಪರಿಹಾರ ಮಾರ್ಗವನ್ನು ನಾವು ಅನುಸರಿಸಬೇಕಾಗತ್ತೆ. ಗುರುಗಳೇ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿ ನೋಡಿ. ಆದಿತ್ಯಾದಿ ನವಗ್ರಹಗಳು ನಾವು ತುಂಬ ಸರಿ ಕೂಡ ಈ ಒಂದು ವಿಚಾರವಾಗಿ ಮಾತಾಡಿದ್ದೀವಿ. ಆದರೆ ಇವಾಗ ಕೇಳ್ತಾ ಇದ್ದಾರೆ ಗುರುಗಳೇ, ನವಗ್ರಹಗಳ ಬಗ್ಗೆ ತುಂಬ ಕೂಡ ಹೇಳ್ತಾ ಇದ್ದಾರೆ. ಆದರೆ ಯಾವ ಯಾವ ಗ್ರಹಗಳಿಗೆ ಏನೇನು ಹೂಗಳಿಂದ ಪೂಜೆ ಮಾಡುವಂಥದ್ದು ಅಥವಾ ಯಾವೆಲ್ಲ ದಾನಗಳನ್ನು ಮಾಡಬೇಕು ಮತ್ತು ಏನೆಲ್ಲ ನೈವೇದ್ಯಗಳನ್ನು ಮಾಡಬೇಕು, ಪೂಜಾ ವಿಧಿವಿಧಾನಗಳು ಯಾವ ರೀತಿ ಇರಬೇಕು ಅಂತ ನಾವು ಸಾಮಾನ್ಯವಾಗಿ ಮೊನ್ನೆ ಒಂದು ಸಂಚಿಕೆಯಲ್ಲಿ ಹೇಳಿದ್ವಿ. ದಶಾಭುಕ್ತಿಗಳ ಕಾಲಗಳಲ್ಲಿ ಈ ನವಗ್ರಹಗಳಲ್ಲಿ ಏನಾದರೂ ಜಾತಕದಲ್ಲಿ ನವಗ್ರಹಗಳು ನೀಚ ಸ್ಥಾನದಲ್ಲಿದ್ದರೆ ಅಥವಾ ಫಲವನ್ನು ಕೊಡದಲೇ ಇದ್ದರೆ ಅಥವಾ ಶತ್ರು ಮನೆಗಳಿದ್ದ ಒಂದು ಗ್ರಹಗಳಲ್ಲಿದ್ದಾಗ ಆ ಗ್ರಹಗಳನ್ನು ನಾವು ಯಾವ ರೀತಿ ಆಕ್ಟಿವ್ ಮಾಡ್ಕೋಬೇಕು, ಆ ಗ್ರಹಗಳಿಂದ ಯಾವ ರೀತಿ ಫಲವನ್ನು ತೆಗೆದುಕೊಳ್ಬೇಕು ಅಂತ ನೋಡಿ. ಈ ನವಗ್ರಹಗಳಂತ ಬಂದಾಗ ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಅಂತ ನೋಡಿ. ಮನೀಗ ಕೆಲವರು ಕೇಳ್ತಾರೆ ಸಾಮಾನ್ಯವಾಗಿ ನವಗ್ರಹಗಳಿಗೆ ಯಾವ ರೀತಿ ನಮಸ್ಕಾರಗಳನ್ನು ಮಾಡಬೇಕು ಅಂತ ನೋಡಿ. ನಾವು ಈ ನವಗ್ರಹಗಳಲ್ಲಿ ರಾಹು ಮತ್ತು ಕೇತು ಗ್ರಹಗಳನ್ನು ನಾವು ಛಾಯಾಗ್ರಹಗಳಂತ ಹೇಳ್ತೀವಿ. ಅಂದರೆ ನೆರಳಿನ ರೂಪವಾಗಿರ್ತಾರೆ, ಅವರು ಅಗೋಚರವಾಗಿರ್ತಾರೆ, ನೆರಳಿನ ರೂಪದಲ್ಲಿರುವಂಥದ್ದು. ಇವನ್ನ ರಾಕ್ಷಸ ಗ್ರಹಗಳಂತ ಕೂಡ ಕರೀತಾರೆ. ಈ ಒಂದು ಗ್ರಹಗಳಿಗೆ ನಾವು ಅಪ್ರದಕ್ಷಿಣೆಯಾಗಿ ನಮಸ್ಕಾರ ಮಾಡಬೇಕಾಗುತ್ತೆ. ಆ ಒಂದು ಮಂತ್ರದಲ್ಲೇ ಬರುತ್ತೆ, ಅಪ್ರದಕ್ಷಿಣೆ ಕುರ್ವಾಣಂ ಅಂತ. 7 ಪ್ರದಕ್ಷಿಣೆಗಳನ್ನು ಮಾಡಬೇಕು, ಇನ್ನು 2 ಅಪ್ರದಕ್ಷಿಣೆಗಳನ್ನು ಮಾಡಬೇಕಾಗುತ್ತೆ ನವಗ್ರಹಗಳಿಗೆ. ನವಗ್ರಹಗಳ ದೇವಸ್ಥಾನಕ್ಕೆ ನಾವು ಹೋದಾಗ ಸೂರ್ಯನು ಶೌರ್ಯವನ್ನು, ಚಂದ್ರನು ಇಂದ್ರ ಪದವಿಯನ್ನು, ಮಂಗಳನು ಸನ್ಮಂಗಳವನ್ನು, ಬುಧನು ಒಳ್ಳೆಯ ಬುದ್ಧಿಶಕ್ತಿಯನ್ನು, ಬೃಹಸ್ಪತಿಯು ಗುರುಬಲವನ್ನು, ಶುಕ್ರನು ಶುಭವನ್ನು, ಶನಿಯು ಸರ್ವ ಮಂಗಳವನ್ನು, ರಾಹುವು ಬಾಹುಬಲವನ್ನು, ಕೇತುವು ಕುಲದ ಉನ್ನತಿಯನ್ನು ಕೂಡ ನಮಗೆ ಕರುಣಿಸ್ತಾನೆ ಅಂತ. ಈ ರೀತಿ ನವಗ್ರಹಗಳನ್ನು ಪೂಜಾರಿಗಳನ್ನು ಮಾಡ್ಕೊಳ್ಬೇಕು. ಯಾರ ಜಾತಕದಲ್ಲಿ ಯಾವ ಗ್ರಹಗಳು ತೊಂದರೆ ಕೊಡ್ತಾ ಇದೆ, ಅನಾನುಕೂಲಗಳು ಮಾಡ್ತಾ ಇದೆ, ಅಶುಭ ಸ್ಥಾನದಲ್ಲಿ ಅವರು ಸ್ಥಿರವಾಗಿದ್ದರೆ ಇವೆಲ್ಲವನ್ನು ಕೂಡ ನೋಡ್ಕೋಬೇಕಾಗತ್ತೆ. ಅವಕ್ಕೆ ತಕ್ಕಂತಹ ಪರಿಹಾರಗಳನ್ನು ಅವಶ್ಯಕವಾಗಿ ಮಾಡ್ಕೋಬೇಕು. ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ನವಗ್ರಹಗಳಿಗೆ ದಾನಗಳು ಮಾಡಬೇಕು, ವಸ್ತ್ರದಾನಗಳು ಮಾಡಬೇಕು, ಈ ರೀತಿಯಲ್ಲಿ ಹೇಳ್ತಾ ಇರ್ತಾರೆ. ಕೆಲವರಿಗೆ ಗುರುಗಳೇ ಕೇಳ್ತಾರೆ ಯಾವ ಗ್ರಹಗಳಿಗೆ ಏನೆಲ್ಲ ದಾನಗಳು ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು ಅಂತ ಬಂದಾಗ ನೋಡಿ, ಸೂರ್ಯಗ್ರಹನ ನಾವು ನವಗ್ರಹ ಮಂಡಲದಲ್ಲಿ ರಾಜಗ್ರಹ ಅಂತ ಹೇಳ್ತೀವಿ. ಅಂದರೆ ತಂದೆಗೆ ಸಮಾನವಾದಂಥ ಒಂದು ಗ್ರಹ ಸೂರ್ಯಗ್ರಹ. ಯಾವುದೇ ರೀತಿಯ ಪಿತೃದೋಷಗಳಿದ್ದರೆ ಸೂರ್ಯನನ್ನು ನಾವು ಆರಾಧನೆ ಮಾಡ್ಕೊಳ್ಬೇಕು ಅಂತ ಹೇಳುತ್ತೆ. ನೋಡಿ, ಪಿತೃದೋಷ ಇತ್ತು ಅಂತಂದರೆ ಏನು ತೊಂದರೆಗಳಾಗುತ್ತೆ, ವಂಶ ಉದ್ಧಾರ ಆಗಲ್ಲ ಅಂತ. ಪಿತೃಗಳು ನಮಗೆ ಆಶೀರ್ವಾದ ಇಲ್ಲ ಅಂತಂದರೆ ಸಂತಾನ ಆಗಲ್ಲ ಅಂತಲೂ ಕೂಡ ಹೇಳ್ತಾರೆ. ಆರೋಗ್ಯ ಸಮಸ್ಯೆ ಕೂಡ ಬಳಲ್ತಾರೆ ಅಂತ ಹೇಳುವಂಥದ್ದು. ಹಾಗಾಗಿ ಸೂರ್ಯ ಏನಾದರೂ ನಮ್ಮ ಜಾತಕದಲ್ಲಿ ಕೆಟ್ಟಿದ್ದರೆ, ಅಶುಭ ಸ್ಥಾನದಲ್ಲಿದ್ದರೆ ಏನು ಮಾಡಬೇಕು ಅಂತ ನೋಡಿ. ಸೂರ್ಯಗ್ರಹ ಏನಾದರೂ ತೊಂದರೆ ಕೊಡ್ತಾ ಇದ್ದರೆ ಸೂರ್ಯನಿಗೆ ಅಧಿದೇವತೆ ನಾವು ಶಿವನನ್ನು ಹೇಳ್ತೀವಿ, ಶಿವನನ್ನು ಆರಾಧನೆ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಯಲ್ಲಿ ಈ ಹೂ ಅಂತ ಬಂದಾಗ ಕೆಂಪು ತಾವರೆಯನ್ನು ನಾವು ಸೂರ್ಯ ದೇವನಿಗೆ ಅರ್ಪಿಸಬೇಕಾಗುತ್ತೆ. ನೋಡಿ, ಕೆಂಪು ತಾವರೆಯನ್ನು ಭಗವಂತನ ಹೆಸರು ಹೇಳ್ತಾ ಸೂರ್ಯನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಕೆಂಪು ತಾವರೆಯನ್ನು 7 ಕೆಂಪು ತಾವರೆಗಳನ್ನು ಭಗವಂತನಲ್ಲಿ ಅರ್ಪಿಸಿದಾಗ ನಮಗೆ ಆ ಒಂದು ಸೂರ್ಯಗ್ರಹ ಅನುಗ್ರಹ ನೀಡ್ತಾನೆ ಅಂತ. ಮತ್ತು ನೈವೇದ್ಯಕ್ಕೆ ಬಂದಾಗ ಗೋಧೂಮ ಅನ್ನವನ್ನು ನೈವೇದ್ಯ ಕೂಡ ಮಾಡ್ಬೋದು, ಮತ್ತು ಶಾಲ್ಯಾನ್ನವನ್ನು ಕೂಡ ನೈವೇದ್ಯ ಮಾಡ್ಬೋದು. ಹಾಗೆ ಬಿಳಿ ಅನ್ನವನ್ನು ಕೂಡ ನಾವು ಸಾಮಾನ್ಯವಾಗಿ ನೋಡಿ, ನಮ್ಮ ಹಿಂದೆಲ್ಲ ಹಿರಿಯರು ನಾವು ಬಿಳಿ ಅನ್ನವನ್ನು ನೈವೇದ್ಯ ಮಾಡ್ತಾ ಇರ್ತಾರೆ, ಅದನ್ನು ಕೇವಲ ಅನ್ನ ಅಂತ ಹೇಳ್ತಾರೆ. ಈ ರೀತಿ ಅನ್ನವನ್ನು ನಾವು ಸ್ವಲ್ಪ ತುಪ್ಪ ಹಾಕಿನೋ ಅಥವಾ ಒಂದು ಬೆಲ್ಲವನ್ನು ಇಟ್ಟನೋ ಇದನ್ನು ನೈವೇದ್ಯ ಮಾಡ್ಬೋದು ಸೂರ್ಯ ಭಗವಾನ್ಗೆ. ಮತ್ತು ಇನ್ನು ಏನು ದಾನ ಮಾಡಬೇಕು ಅಂತ ಇದ್ದಾಗ ನೋಡಿ, ಒಂದು ದಾನ ಅಂತ ಬಂದಾಗ ಸೂರ್ಯನಿಗೆ ನಾವು ಕೆಂಪು ವಸ್ತ್ರದಲ್ಲಿ ನಾವು ಗೋಧಿ ದಾನವನ್ನು ಮಾಡಬೇಕು ಅಂತ ಹೇಳುತ್ತೆ. ಗೋಧಿ ದಾನ ಅಥವಾ ಕೆಂಪು ವಸ್ತ್ರವನ್ನು ಕೂಡ ದಾನ ಮಾಡಿಕೊಂಡಾಗ ನಮ್ಗೆ ಅನುಕೂಲ ಆಗುತ್ತೆ. ಇನ್ನು ಜಪ ಸಂಖ್ಯೆ ಏನು ಅಂತ, ಎಷ್ಟು ಜಪವನ್ನು ಮಾಡಬೇಕು ಸೂರ್ಯನಂತ ಬಂದಾಗ ಸೂರ್ಯನನ್ನು 6, 108 ಅಥವಾ 1008 ಜಪಗಳನ್ನು ಮಾಡ್ಕೊಳ್ಬೇಕಾಗತ್ತೆ ಸೂರ್ಯನಿಗೆ. ಇನ್ನು ಚಂದ್ರನನ್ನು ನೋಡಿದಾಗ ಚಂದ್ರನ ಮನಸ್ಕಾರಕ ಅಂತ ಹೇಳ್ತಾರೆ, ತಾಯಿಗೆ ಸಮಾನವಾದ ಗ್ರಹ ಚಂದ್ರಗ್ರಹ. ಚಂದ್ರನು ಕೂಡ ಏನಾದರೂ ಮನಸ್ಸಿಗೆ ಸಂಬಂಧಪಟ್ಟಂತಹ ತುಂಬ ವಿನಾಕಾರಣ ಮನಸ್ಸು ತುಂಬ ಬೇರೆ ಕಡೆ ಗಮನ ಕೊಡುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ನಾವು ಮನಸ್ಸಿಗೆ
ಮನಸ್ಸಿಟ್ಟು ಕೆಲಸ ಮಾಡ್ದಕ್ಕೆ ಆಗ್ದೇ ಇರುವಂಥದ್ದು. ಹಾಗೆ ತಾಯಿಯನ್ನು ಕೂಡ ನಾವು ಹೇಳ್ತೀವಿ, ಚಂದ್ರನನ್ನು ತಾಯಿಯಿಂದ ಏನಾದರೂ ತೊಂದರೆಗಳಾಗ್ತದೆ, ನಮ್ಮಿಂದ ತಾಯಿಗೆ ಮನಸ್ತಾಪಗಳಾಗಿದ್ರು ಕೂಡ ನಿವಾರಣೆ ಆಗಲಿ ಅಂತ ಹೇಳ್ತಾ ಚಂದ್ರನನ್ನು ನಾವು ಪೂಜಾರಿಗಳನ್ನು ಮಾಡ್ಕೊಳ್ಬೇಕು. ಚಂದ್ರನನ್ನು ನೋಡಿ ದುರ್ಗಿ ಅಥವಾ ಗೌರಿಗೆ ಅಧಿದೇವತೆ ಗೌರಿ ಆಗಿರ್ತಾರೆ, ಗೌರಿಯನ್ನು ಕೂಡ ಪೂಜೆ ಮಾಡ್ಕೊಳ್ಬೇಕು. ಹಾಗೆ ಬಿಳಿ ತಾವರೆಯಿಂದ ಚಂದ್ರನನ್ನು ಪೂಜೆ ಮಾಡಬೇಕಾಗುತ್ತೆ. ನೋಡಿ, ಬಿಳಿ ತಾವರೆಯನ್ನು ಇಟ್ಟು ಚಂದ್ರನನ್ನು ಪೂಜೆ ಮಾಡಿಕೊಂಡಾಗ ನಮಗೆ ಅನುಕೂಲಗಳಾಗುತ್ತೆ ಅಂತ. ಹಾಗೆ ನೈವೇದ್ಯವನ್ನು ಬಂದಾಗ ಹಾಲಿನಿಂದ ಮಾಡುವಂತಹ ಪಾಯಸವನ್ನು ನಾವು ನೈವೇದ್ಯವನ್ನು ಮಾಡಬಹುದು. ಮತ್ತು ಮೊಸರನ್ನವನ್ನು ಕೂಡ ಈ ಚಂದ್ರನಿಗೆ ನಾವು ನೈವೇದ್ಯವನ್ನು ಮಾಡಬಹುದು ಅವಶ್ಯಕವಾಗಿ. ಇನ್ನು ದಾನಕ್ಕೆ ಬಂದಾಗ ಬಿಳಿ ವಸ್ತ್ರವನ್ನು ದಾನ ಮಾಡಬೇಕು, ಮತ್ತು ಅಕ್ಕಿಯನ್ನು ಚಂದ್ರನಿಗೆ ದಾನವನ್ನು ಮಾಡಬೇಕಾಗುತ್ತೆ. ಹಾಗೆ ಜಪಸಂಖ್ಯೆಯನ್ನು ನೋಡಿದಾಗ ಜಪಸಂಖ್ಯೆ 10 ಅಥವಾ 108 ಅಥವಾ 1008 ಕೂಡ ಜಪಸಂಖ್ಯೆಯಾಗಿ ಮಾಡ್ಬೋದಾಗಿದೆ ಚಂದ್ರನು. ಇನ್ನು ಕುಜಗ್ರಹ, ಮಂಗಳನನ್ನು ನಾವು ಸಹೋದರ ಕಾರಕರು ಅಂತ ಹೇಳ್ತೀವಿ. ಅಕ್ಕ ತಂಗಿರಲ್ಲಿ ಅಣ್ಣ ತಮ್ಮಂದರಲ್ಲಿ ತೊಂದರೆಗಳಿದ್ರು ಕೂಡ ನಾವು ಕುಜಗ್ರಹವನ್ನು ಆಕ್ಟಿವ್ ಮಾಡ್ಕೋಬೇಕಾಗುತ್ತೆ. ಕುಜನ ಪೂಜೆಯಲ್ಲಿ ಬಂದಾಗ ಕೆಂಪು ಕಣಗಲೆ ಅಥವಾ ಕರವೀರ ಪುಷ್ಪವನ್ನು ನಾವು ಕುಜನಿಗೆ ಪೂಜೆಯನ್ನು ಮಾಡಬೇಕಾಗುತ್ತೆ. ಸುಬ್ರಹ್ಮಣ್ಯ ಅಧಿದೇವತೆಯಾದಂತಹ ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು. ಹಾಗೆ ನೈವೇದ್ಯವನ್ನು ಬಂದಾಗ ಬೆಲ್ಲದನ್ನ ಅಥವಾ ಗಂಜಿಯನ್ನು ಕೂಡ ಇಲ್ಲಿ ನಾವು ನೈವೇದ್ಯವನ್ನು ಮಾಡಬಹುದಾಗಿದೆ. ಇನ್ನು ತೊಗರಿ ಕಾಳನ್ನು ನಾವು ದಾನ ಮಾಡಬೇಕಾಗುತ್ತೆ. ಕೆಂಪು ವಸ್ತ್ರವನ್ನು ಕೂಡ ಕುಜನಿಗೆ ದಾನ ಮಾಡಬಹುದು, ತೊಗರಿ ಬೇಳೆಯನ್ನು ಕೂಡ ತೊಗರಿ ಕಾಳನ್ನು ಕೂಡ ದಾನ ಮಾಡಬಹುದು. ಇನ್ನು ಜಪಸಂಖ್ಯೆ ಬಂದಾಗ 9 ಅಥವಾ 108 ಅಥವಾ 1008 ಜಪವನ್ನು ಕೂಡ ನಾವು ಕುಜನಿಗೆ ಮಾಡ್ಕೊಳ್ಬಹುದು. ಇನ್ನು ಬುಧ ಗ್ರಹವನ್ನು ನೋಡಿದಾಗ ಬುದ್ಧಿಕಾರಕ, ಒಳ್ಳೆಯ ಬುದ್ಧಿಶಕ್ತಿ ಮಕ್ಕಳಿಗೆ ನೀಡಲಿ ಅಂತ ಹೇಳ್ತಾ ಬುಧನನ್ನು ಪೂಜೆ ಮಾಡ್ಕೊಳ್ಳಿ. ಬುಧನನ್ನು ಅಧಿದೇವತೆಯಾದಂಥ ವಿಷ್ಣುವನ್ನು ಕೂಡ ಆರಾಧನೆ ಮಾಡ್ಕೊಳ್ಬಹುದು. ಇನ್ನು ಜಾಜಿ ಹೂವನ್ನು ಸಮರ್ಪಣೆ ಮಾಡಬೇಕಾಗುತ್ತೆ. ಹಾಗೆ ನೈವೇದ್ಯಕ್ಕೆ ಹಾಲು ಅಥವಾ ಹಾಲಿನಿಂದ ಮಾಡುವಂಥ ಪದಾರ್ಥಗಳನ್ನು ಕೂಡ ನಾವು ನೈವೇದ್ಯವನ್ನು ಮಾಡಬಹುದು. ಇನ್ನು ಬುಧನಿಗೆ ಹೆಸರು ಕಾಳನ್ನು ದಾನ ಮಾಡಬೇಕಾಗುತ್ತೆ. ಹಸಿರು ಬಣ್ಣದ ವಸ್ತ್ರವನ್ನು ಕೂಡ ದಾನ ಮಾಡಬಹುದು. ಇನ್ನು ಜಪಸಂಖ್ಯೆ ಬಂದಾಗ 17 ಅಥವಾ 108 ಅಥವಾ 1008 ಜಪಗಳನ್ನು ಮಾಡಬಹುದಾಗಿದೆ ಬುಧ ಗ್ರಹ. ಇನ್ನು ಬೃಹಸ್ಪತಿ ಗ್ರಹ, ಗುರು ನಾವು ಹೇಳ್ತೀವಿ ವಿದ್ಯಾಕಾರಕ ಅಂತ ಹೇಳ್ತೀವಿ, ಧನಕಾರಕ ಅಂತ ಹೇಳ್ತೀವಿ. ಹಾಗೆ ಪುತ್ರ ಸಂತಾನಕಾರಕ ಅಂತ, ಯಾರಿಗೆಲ್ಲ ಪುತ್ರ ಸಂತಾನ ಆಗಬೇಕು ಅಂದ್ಕೊಂಡಿರ್ತೀರ, ಹಣದಿಂದ ಆರ್ಥಿಕವಾಗಿ ತೊಂದರೆಗಳನ್ನು ಅನುಭವಿಸ್ತಿರ್ತೀರ, ಗುರುಗ್ರಹವನ್ನು ಆಕ್ಟಿವ್ ಮಾಡ್ಕೋಬೇಕಾಗುತ್ತೆ. ಗುರುಗ್ರಹದ ಪೂಜಾ ವಿಧಾನದಲ್ಲಿ ನೋಡಿದಾಗ ಗುರು ದಕ್ಷಿಣ ಮೂರ್ತಿಯನ್ನು ನಾವು ಅಧಿದೇವತೆಯಾಗಿ ಪೂಜೆಗಳನ್ನು ಮಾಡ್ಕೊಳ್ಬೋದು. ಇನ್ನು ಹಳದಿ ಸೇವಂತಿಗೆಯನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡ್ಬೋದು ಗುರುದೇವರಿಗೆ. ಇನ್ನು ಮೊಸರನ್ನವನ್ನು ಕೂಡ ನೈವೇದ್ಯವಾಗಿ ಮೊಸರನ್ನ ಮಾಡ್ಬೋದು. ಇನ್ನು ಕಡಲೆಕಾಳನ್ನು ದಾನ ಮಾಡಬೇಕಾಗತ್ತೆ. ಗುರುವಿಗೆ ಬಂಗಾರದ ಅಂದರೆ ಹಳದಿ ಬಣ್ಣದ ವಸ್ತ್ರವನ್ನು ಹಾಗೆ ಕಡಲೆಕಾಳನ್ನು ಕೂಡ ದಾನ ಮಾಡ್ಕೋಬೋದು. ಇನ್ನು ಜಪಸಂಖ್ಯೆ ಅಂತ ಬಂದಾಗ 16, 108, 1008 ಜಪಸಂಖ್ಯೆಗಳನ್ನು ಕೂಡ ಮಾಡಬಹುದು ಬೃಹಸ್ಪತಿ ಗ್ರಹ. ಇನ್ನು ಶುಕ್ರ ಗ್ರಹ ನೋಡಿ ಅಲಂಕಾರಕ ಕಾರಕ ಅಂತ ಹೇಳ್ತೀವಿ. ಒಂದು ಭೂಮಿ ತಗೋಬೇಕಾದ್ರೆ, ಮನೆ ಕಟ್ಟಬೇಕಾದ್ರೆ, ಮನೆಯಲ್ಲಿ ಅಲಂಕಾರಿಕ ವಸ್ತು ಇಡಬೇಕಾದ್ರೂ ಕೂಡ ಶುಕ್ರ ಗ್ರಹ ಜಾತಕದಲ್ಲಿ ಬಲಿಷ್ಠನಾಗಿರ್ಬೇಕು ಅಂತ ಹೇಳುತ್ತೆ. ಕಲತ್ರ ಕಾರಕ ಅಂತಲೂ ಕೂಡ ಹೇಳ್ತೀವಿ. ಹೆಂಡತಿರಿಗಾಗಲಿ ಗಂಡನಿಗಾಗಲಿ ಅನುಕೂಲದ ವಾತಾವರಣ ಸೃಷ್ಟಿಯಾಗಬೇಕಾಗುತ್ತೆ ಅಂದರೆ ಶುಕ್ರ ಗ್ರಹನ ನಾವು ಪೂಜಾರಿಗಳನ್ನು ಮಾಡ್ಕೊಳ್ಬೇಕು. ಶುಕ್ರನಿಗೆ ಬಿಳಿತಾವರೆ ಹೂವಿನಿಂದ ಪೂಜೆ ಮಾಡಬೇಕು. ಅಧಿದೇವತೆಯಾದ ಲಕ್ಷ್ಮಿಯನ್ನು ಕೂಡ ನಾವು ಆರಾಧನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ತುಪ್ಪದ ಅನ್ನವನ್ನು ನೈವೇದ್ಯ ಮಾಡಬೇಕು. ಹಾಗೆ ಅವರೆಕಾಳನ್ನು ದಾನ ಮಾಡಬೇಕಾಗುತ್ತೆ. ಶುಕ್ರನಿಗೆ ಬಿಳಿ ವಸ್ತ್ರದಿಂದ ಅವರೆಕಾಳನ್ನು ಕೂಡ ದಾನ ಮಾಡ್ಬೋದು. ಇನ್ನು ಜಪಸಂಖ್ಯೆಯನ್ನು ನೋಡಿದಾಗ 20, 108 ಅಥವಾ 1008 ಜಪವನ್ನು ಮಾಡ್ಕೊಳ್ಬಹುದು ಶುಕ್ರ ಗ್ರಹನಿಗೆ. ಇನ್ನು ಶನೇಶ್ವರ ಗ್ರಹ ನೋಡಿ, ಶನೇಶ್ವರ ಗ್ರಹ ಅಂತ ತಕ್ಷಣ ಎಲ್ಲರೂ ಕೂಡ ಎದುರುಕೊಳ್ತಾರೆ. ಯಾಕಂದರೆ ಈ ಭಗವಂತನಿಗೆ ಕೊಡೋದು ಗೊತ್ತಂತೆ ಮತ್ತು ಕಿತ್ಕೊಳ್ಳೋದು ಗೊತ್ತಂತೆ. ಯಾವಾಗ ಒಬ್ಬ ಮನುಷ್ಯ ಅಹಂಕಾರದಿಂದ ಬೀಗ್ತಾ ಇರ್ತೇನೆ ಅಂತ ಅವನನ್ನು ತುಳಿಲಿಕ್ಕೆ ಶನೇಶ್ವರ ಗ್ರಹ ಎಂಟ್ರಿ ಆಗ್ತಾರಂತೆ. ಆ ಒಂದು ಶನೇಶ್ವರ ಗ್ರಹ ಒಂದು ಜಾತಕದಲ್ಲಿ ಏನಾದರೂ ಬಂದ ಅಂತಂದರೆ ತುಂಬ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ಆಕ್ಸಿಡೆಂಟ್ಗಳಾಗುವಂಥದ್ದು, ವಿನಾಕಾರಣ ರೋಗ ಬಾಧೆ ಕಾಡುವಂಥದ್ದು ಕೂಡ ನೋಡಬಹುದು. ಶನೇಶ್ವರನಿಗೆ ಆಂಜನೇಯ ಸ್ವಾಮಿ ಅಧಿದೇವತೆಯನ್ನು ಪೂಜೆ ಮಾಡಿದಾಗ ನಮಗೆ ಅನುಕೂಲ ಆಗುತ್ತೆ. ಇನ್ನು ಶಂಖವು ಅಥವಾ ನೀಲಿ ಪುಷ್ಪದಿಂದ ಭಗವಂತನನ್ನು ನಾವು ಆರಾಧನೆ ಮಾಡಬಹುದು. ಇನ್ನು ಎಳ್ಳಿನ ಉಂಡೆ ಅಥವಾ ಇನ್ನು ಈ ಉದ್ದಿನ ಅನ್ನದಿಂದ ಕೂಡ ನೈವೇದ್ಯವನ್ನು ನಾವು ಮಾಡಬಹುದು ಶನೇಶ್ವರನಿಗೆ. ದಾನವಾಗಿ ಕಪ್ಪು ಎಳ್ಳು ಅಥವಾ ನೀಲಿ ವಸ್ತ್ರ ಅಥವಾ ಕಪ್ಪು ವಸ್ತ್ರಗಳನ್ನು ದಾನವಾಗಿ ಮಾಡಬಹುದಾಗಿದೆ. ಜಪಸಂಖ್ಯೆ ಅಂತ ಬಂದಾಗ 19 ಅಥವಾ 108 ಅಥವಾ 1008 ಜಪಗಳನ್ನು ಶನೇಶ್ವರನಿಗೆ ಮಾಡ್ಕೋಬಹುದು. ಇನ್ನು ರಾಹು ಮತ್ತು ಕೇತು ಗ್ರಹಗಳು, ರಾಹುಗೆ ನಾಗನನ್ನು ಅಧಿದೇವತೆಯಾಗಿ ಪೂಜೆ ಮಾಡ್ಕೊಳ್ಬೇಕಾಗುತ್ತೆ. ಮಂದಾರ ಹೂವನ್ನು ಹಾಗೆ ನೈವೇದ್ಯಕ್ಕೆ ಉದ್ದಿನ ಅನ್ನವನ್ನು ಕೂಡ ನೈವೇದ್ಯ ಮಾಡಬಹುದು. ಇನ್ನು ಉದ್ದಿನ ಕಾಳನ್ನು ಕೂಡ ದಾನ ಮಾಡ್ಕೊಳ್ಬೇಕಾಗುತ್ತೆ. ಜಪವಾಗಿ 18 ಅಥವಾ 108, 1008 ಜಪಸಂಖ್ಯೆಯಾಗಿ ನೋಡ್ಕೊಳ್ಬೇಕಾಗುತ್ತೆ. ಹಾಗೆ ಇನ್ನು ಕೇತುಗ್ರಹ ಕುಲದ ಉನ್ನತಿಯನ್ನು ಬಯಸುವಂಥದ್ದು. ಕೇತುಗೆ ಅಧಿದೇವತೆ ಗಣಪತಿ ಆಗಿರ್ತಾರೆ. ಗಣಪತಿಯನ್ನು ಕೂಡ ಆರಾಧನೆ ಮಾಡ್ಕೊಳ್ಳಿ. ಕೇತುಗ್ರಹ ಜಾತಕದಲ್ಲಿ ಕೆಟ್ಟಿದ್ರೆ ಕೆಂಪು ಕಣಗಲೆ ಹೂವಿನಿಂದ ಒಂದು ಭಗವಂತನ ಆರಾಧನೆ ಮಾಡ್ಕೊಳ್ಳಿ. ಹಾಗೆ
ಚಿತ್ರಾನ್ನ ಅಥವಾ ಜೀರಿಗೆ ಅನ್ನವನ್ನು ಕೂಡ ನಾವು ಈ ಕೇತು ಗ್ರಹಕ್ಕೆ ನೈವೇದ್ಯವನ್ನು ಮಾಡಬಹುದು. ಇನ್ನು ಉರುಳಿಯನ್ನು ದಾನ ಮಾಡಬೇಕಾಗುತ್ತೆ ಅಂದರೆ ಉರುಳಿ ಕಾಳುಗಳನ್ನು ದಾನ ಮಾಡಬೇಕು. ಚಿತ್ರವರ್ಣಗಳಿಂದ ಇರುವಂತಹ ವಸ್ತ್ರವನ್ನು ದಾನ ಮಾಡಬೇಕು. ಉರುಳಿ ಕಾಳನ್ನು ದಾನ ಮಾಡಬೇಕು. ಜಪದಾಗಿ 18 ಅಥವಾ 108 ಅಥವಾ 1008 ಜಪಸಂಖ್ಯೆಯಲ್ಲೂ ಕೂಡ ಈ ಒಂದು ನವಗ್ರಹಗಳನ್ನು ಕೂಡ ಅದರ ವಿಶೇಷವಾಗಿರುವಂಥ ಕೇತು ಗ್ರಹವನ್ನು ಕೂಡ ನಾವು ಪೂಜಾದಿಗಳನ್ನು ಮಾಡಿಕೊಳ್ಬೋದು. ಗುರುಗಳೇ, ಇದುವರೆಗೂ ಸಾಕಷ್ಟು ಮಾಹಿತಿಯನ್ನು ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತಿ ರಾಮಾನುಜಾಯ ನಮಃ. ಇನ್ನು ವೀಕ್ಷಕರು, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಇನ್ನು ಗುರೂಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ಅಡ್ರೆಸ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.